ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋದು ಒಂದು ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ. ನಾನು ಮಾಡಬೇಕು ಅಂತ ಹೊರಟಿರೋದು ಮರಳೆ ಹುಳ್ಳಿಕಾಳು ಸಾಂಬಾರು ಅಂತ. ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ ಈಸಿಯಾಗಿ ಮಾಡ್ತೀನಿ ನೋಡಿ. ಒಂದು ಬಾಣಲಿ ಇಟ್ಕೊಬಿಟ್ಟು ಈರುಳ್ಳಿ, ಒಂದು 4-5 ಒಣಮೆಣ್ಸಿನ್ಕಾಯಿ, ಆಮೇಲೆ ಸೋಂಪು, 1-2 ಲವಂಗ, ಒಂದು ಸಣ್ಣ ಪೀಸ್ ಚಕ್ಕೆ ಹಾಕ್ಕೊಂಡು, ನಂತರ 1 ಇಂಚು ಶುಂಠಿ, 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಯಾಕಂದರೆ ನಾವು ಮಸಾಲೆ ಹಾಗೆ ಹಾಕೋದಕ್ಕಿಂತ ಹಸಿಯಾಗಿ ಹಾಕೋದಕ್ಕಿಂತ ಈ ಥರ ಫ್ರೈ ಮಾಡಿ ಹಾಕಿದ್ರೆ ನಿಮಗೆ ಫ್ಲೇವರ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಸ್ಮೆಲ್ಲು ಕೂಡ ಅಷ್ಟೇ ಯಾವ ಮಟನ್ ಸಾಂಬಾರಿಗೂ ಕಮ್ಮಿ ಇರಲ್ಲ, ಹಾಗಿರುತ್ತೆ. ನಂತರ ನಾನೇನು ಮಾಡ್ತೀನಿ ಅಂದರೆ ಮನೇಲೇ ಮಾಡಿರೋ ಸಾಂಬಾರು ಪೌಡ್ರ್ ಹಾಕ್ತೀನಿ. 2 ಟೇಬಲ್ ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು, ನಂತರ ತೆಂಗಿನಕಾಯಿನೂ ಹಾಗೆ ಹಾಕ್ಬಿಡ್ತೀನಿ. ಉರಿ ಲೋ ಫ್ಲೇಮ್ ಮಾಡಿರ್ತೀನಿ. ತೆಂಗಿನಕಾಯಿ, ಸ್ವಲ್ಪ ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಅದೇ ನಿಮಗೆ ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಲೈಟಾಗಿ ಸ್ವಲ್ಪ ಒಂದು 10 to 15 ಸೆಕೆಂಡ್ಸು ಹಿಂಗೆ ಇದು ಮಾಡಿಬಿಟ್ಟು ಒಲೆ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ಇಷ್ಟು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನಮಗೆ ಖಾರಕ್ಕೆ ಎಷ್ಟು ಬೇಕು, ನಾವು ಹಾಕಿರೋದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಕಮ್ಮಿ ಇರೋದಕ್ಕೆ ಕಾರಣ ನಾನೇನು ಮಾಡ್ತೀನಿ, ಒಂದು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೋತೀನಿ. ಅದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಕಲರು ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ನಂತರ ಏನು ಮಾಡ್ತೀನಿ, ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರಿಗೆ 1 ಟೊಮೊಟೊ ಹಾಕ್ಕೊಬಿಟ್ಟು, ಒಂದು ಚಿಕ್ಕದು ಒಂದು 2-3 ಪಿತ್ತ ಅಂತೀವಿ ನಾವು, ಅದನ್ನ ಹಾಕ್ಕೊಂಡು, ನಂತರ ನಾವು ಈಗ ಬಾಣಲಿಲಿ ಇಟ್ಕೊಂಡಿರ್ತೀವಲ್ಲ ಆಲ್ರೆಡಿ, ಅದೆಲ್ಲನೂ ಅಷ್ಟೇ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಅದನ್ನೇ ಬಾಣಲಿಲಿ ಇರುತ್ತಲ್ಲ, ಬಾಣಲಿಲಿರೋ ನೀರನ್ನೇ ಬಾಣಲಿಲಿ ಇದು ಮಾಡ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಬಿಟ್ರೆ ಆಯಿತು. ನಂತರ ನೋಡಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದು. ಮೊದಲಿಗೆ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಮತ್ತು ಸಾಸಿವೆ, ಕರಿಬೇವು ಇವು 3 ಹಾಕ್ಬಿಟ್ಟು ಸ್ವಲ್ಪ ಇದಾದ ತಕ್ಷಣ, ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ನಂತರ ಏನು ಮಾಡಬೇಕು, ಅದು ನೀಟಾಗಿ ಫ್ರೈ ಆದ ತಕ್ಷಣ ಆಲ್ರೆಡಿ ನಾವು ಮೊಳಕೆ ಬರ್ಸಿರ್ತೀವಿ ಕಾಳು. ಮೊಳಕೆ ಬರ್ಸೋದಕ್ಕೆ ಒಂದಿನ ನೆನೆ ಹಾಕಬೇಕು, ಒಂದಿನ ಮೊಳಕೆ ಕಟ್ಟಬೇಕು. ನೆಕ್ಸ್ಟ್ ಡೇ ಸಾಂಬಾರು ಮಾಡೋದಕ್ಕೆ ರೆಡಿ ಇರುತ್ತೆ. ಅದು ಕಲ್ಲೆಲ್ಲ ಇರುತ್ತೆ, ನೀಟಾಗಿ ಆಯ್ದುಬಿಟ್ಟು ನಮ್ಮ ಮನೆಯಲ್ಲೇ ಬೆಳೆದಿದ್ರಿಂದ ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಹಾಗಾಗ್ಬಿಟ್ಟು ನೋಡಿ ಈ ಥರ ಮೊಳಕೆ ಕಟ್ಟಿರಬೇಕು. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಂದರೆ, ನೀವು ಯಾವ ಮಟನ್ ಸಾಂಬಾರು ಬೇಡ, ಅಷ್ಟು ರುಚಿಯಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಏನು ಮಾಡಬೇಕು, ಸ್ವಲ್ಪ ಹಾಗೆಯೇ ಸೌಟಲ್ಲಿ ಫ್ರೈ ಮಾಡ್ಕೋಬೇಕು. ಏಕೆಂದರೆ ಅದು ಒಗ್ಗರಣೆದು ಇದು ಕಾಳೆಲ್ಲ ನೀಟಾಗಿ ಫ್ರೈ ಆಗಿ ಆಮೇಲೆ ನಿಮಗಿಷ್ಟ ಬಂದಿದ್ದ ತರಕಾರಿ, ನಾನೇನು ಮಾಡಿದ್ದೀನಿ ಅಂದರೆ ಒಂದು ಆಲೂಗೆಡ್ಡೆ, ಒಂದು ಮುಳ್ಗಾಯಿ, ಮೂಲಂಗಿ ಇಷ್ಟು ತರಕಾರಿನೂ ಹಾಕ್ಕೊಂಡಿದ್ದು. ನಿಮ್ಗೆ ಯಾವ ಥರ ತರಕಾರಿ ಇಷ್ಟ ಆ ಥರ. ಕೆಲವ್ರು ಏನು ಮಾಡ್ತಾರೆ, ಬರೀ ಮೂಲಂಗಿನೇ ಹಾಕ್ತಾರೆ, ಇಲ್ಲಾಂದರೆ ಮುಳ್ಗಾಯಿ ಹಾಕ್ತಾರೆ. ಇವೆರಡರಲ್ಲಿ ಒಂದು ಹಾಕ್ತಾರೆ. ನಾನೇನು ಮಾಡಿದ್ದೀನಿ, ನನಗೆ 2 ಇಷ್ಟ. ಹಾಗಾಗಿಬಿಟ್ಟು ಈ ಸಾಂಬಾರಿಗೆ ಚೆನ್ನಾಗಿರುತ್ತೆ, ಮಾತ್ರ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ಏನು ಮಾಡ್ತೀನಿ, ಇಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದು ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಂತರ ರುಬ್ಬಿಟ್ಕೊಂಡಿರ್ತೀವಲ್ಲ ಆಲ್ರೆಡಿ ಖಾರನ, ಅದನ್ನು ಇದ್ರೊಳಗಡೆ ಹಾಕ್ಕೋಬೇಕು. ಯಾಕಂದರೆ ಅದು ತುಂಬ ರುಚಿಯಾಗಿರುತ್ತೆ. ಅದು ಸ್ಮೆಲ್ಲಿಗೆ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಮಾಡೋಕ್ಕಿಂತ ಮುಂಚೆನೇ ಅದ್ರ ಸ್ಮೆಲ್ಲು ಯಾವ ಮಟನ್ ಸಾಂಬಾರು ಇರುತ್ತಲ್ಲ ಅದೇ ಥರ ಸ್ಮೆಲ್ ಬರ್ತಾ ಇರುತ್ತೆ, ಅದೇ ಥರ ಚೆನ್ನಾಗಿರುತ್ತೆ. ಅದು ನೋಡ್ತಾನೆ ತಿನ್ಬಿಡ್ಲ ಅನ್ನೋವಷ್ಟು ರುಚಿಯಾಗಿರುತ್ತೆ. ಅದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಈ ಹಂತದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಅದು ಸ್ಕಿಪ್ ಆಗಿರುತ್ತೆ ವೀಡಿಯೋ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು ನೀವು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ನಂತರ ಏನು ಮಾಡಬೇಕು, ನಿಮಗೆ ನೀರು ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ಸಾಂಬಾರು ಗಟ್ಟಿ ಬೇಕು ಅಂದವ್ರು ಗಟ್ಟಿ ಮಾಡ್ಕೋತಾರೆ, ಸ್ವಲ್ಪ ತೆಳು ಬೇಕಂತ. ನಾನು ತುಂಬ ತೆಳುನೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ, ಮೀಡಿಯಮಾಗಿ ಮಾಡ್ಕೊಂಡು ಈಗೇನು ಮಾಡ್ತೀನಿ, ಈ ಹಂತದಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ನೀವು ಕೆಲವ್ರು ಫಸ್ಟ್ ಟೈಮ್ ಅಡುಗೆ ಮಾಡೋರ್ಗೆ ಏನಾಗುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಕೆಲವ್ರಿಗೆ ನೋಡೋಕ್ಕೆ ಗೊತ್ತಾಗಲ್ಲ. ಅದಕ್ಕೆ ನಾವು ಖಾರ ಹಾಕೋಕ್ಕಿಂತ ಮುಂಚೆನೇ ನಾವು ಉಪ್ಪು ಹಾಕೋಬಿಟ್ರೆ ಈ ಹಂತದಲ್ಲಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂಚೂರು ಟೇಸ್ಟ್ ನೋಡಿಬಿಟ್ರೆ ಅದು ನನಗೆ ಪರ್ಫೆಕ್ಟ್ ಆಗಿದೆ ಅನ್ನಿಸ್ತು ರುಚಿಯೆಲ್ಲ. ಹಾಗಾಗಿಬಿಟ್ಟು ನಾನು ಟೇಸ್ಟ್ ಕೂಡ ನೋಡ್ತೀನಿ. ಕೆಲವೊಂದೊಂದು ಟೈಮ್ ಟೇಸ್ಟ್ ನೋಡ್ತೀನಿ, ಕೆಲವೊಂದೊಂದು ಟೈಮ್ ಟೇಸ್ಟ್ ನೋಡಲ್ಲ. ಕೆಲವೊಂದೊಂದು ಟೈಮು ಜಾಸ್ತಿ ಉಪ್ಪು ಆಗಿಬಿಡುತ್ತೆ ಅನ್ನೋ ರೀಸನ್ಗೋಸ್ಕರ. ಆಮೇಲೆ ಏನು ಮಾಡ್ತೀನಿ ಅಂದರೆ ಒಂದು 2 ವಿಷಲ್ ಹೊಡೆಸ್ಕೊಬಿಟ್ರೆ ನಿಮಗೆ ಆಲ್ಮೋಸ್ಟ್ ಸಾಂಬಾರು ರೆಡಿ. ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಾಂಬಾರು
ನಾವು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೆ ನಾನು ಮುದ್ದೆ ರೈಸು ಮತ್ತು ಆಮ್ಲೆಟ್ ಜೊತೆಗೆ ಈ ಕಾಂಬಿನೇಷನ್ನು ಯಾವ ಮಟನ್ ಸಾಂಬಾರು ಬೇಡ ಅಷ್ಟು ರುಚಿಯಾಗಿತ್ತು. ಯಾರಾದರೂ ಒಂದು ಸರ್ತಿನಾದ್ರೂ ಈ ವಿಡಿಯೋ ಟ್ರೈ ಮಾಡಿ ನೋಡಿ ಈ ರೆಸಿಪಿನ, ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆಲ್ಲ. ಇನ್ನೂ ತುಪ್ಪ ಹಾಕೋ ತಿಂದರೆ ಅಂತೂ ಸ್ವರ್ಗ, ಅಷ್ಟು ಚೆನ್ನಾಗಿತ್ತು. ಹೀಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.